ನನಗೆ ಇನ್ಲೈನ್ 4 ಸೌಂಡು ಕೇಳಿ 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 ಹಂಗೂ ಆದಷ್ಟು ಬೇಗ ಒಂದು ಅಟ್ಲೀಸ್ಟ್ ಒಂದು 600cc ಯಾವ್ದಾದ್ರು ಬೈಕ್ಗಳು ಎತ್ತಬೇಕು ಅಂತ ಅನಿಸ್ತಾ ಇದೆ. ನಂದು 23 ಬರ್ತಾ ಇದೆ, ಒಂದು 25 ಬರ್ತಾ ಇದೆ. ಇರಮ್ಮ ಗುದ್ಬಿಟ್ಟಿ. ಆಮೇಲೆ ಈ ತರ ಹಿಂಸೆ ಕೊಟ್ರೆ ಯಾರು ಓಡಿಸ್ತಾರೆ ಸರ್? ದೀಸ್ ಆರ್ ನಾಟ್ ಮೇಡ್ ಫಾರ್ ಹೈವೇ, ಏನಂತಾರೆ ಹೈಪರ್ ರೈಡಿಂಗ್ಗೆ. ಕ್ಲೋಸ್ ಕಾಲ್ ಟ್ರಯಂಪ್ಗೆ ಕೊಲ್ಲಿ ಹಿಲ್ಸ್ ತರನೇ ಇದು ಬೇಜಾನ್ ಕರ್ವ್ಸ್ಗಳಿದೆ, ಹೇರ್ ಪಿನ್ ಬೆಂಡ್ಸ್ಗಳಿದೆ. ಹೋಯ್ತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಮ್ಮ ಬಾಯ್ಸ್ ಜೊತೆ ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ ಅಂತ ಬಿಟ್ಟು ಹೊರಡ್ತಾ ಇದೀವಿ. ಐ ಮೀನ್ ಲೈಕ್ ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯ್ತು, ಇಲ್ಲೇ ಸುರೇಶ್ ಗೌಡ್ರು ಮಿಲಿಟರಿ ಹೋಟೆಲ್ ಹತ್ರ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಸೊ ಮತ್ತೆ ನಮ್ಮ ಬಾಯ್ಸ್ ಎಲ್ಲ ಗೆರಪ್ ಆಗಿದ್ದಾರೆ. ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಪೆನಕೊಂಡ. ಸೊ ಪೆನಕೊಂಡ ಬಂದು ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತೀರಾ, ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಆ ಪ್ಲೇಸ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಹೋದ್ಮೇಲೆ ನೋಡ್ತೀರಾ. ಸೊ ಸದ್ಯಕ್ಕೆ ಈ ವಿಡಿಯೋನ ಎಂಜಾಯ್ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ರೈಡ್ ನ ಇವತ್ತು ಶುರು ಮಾಡೋಣ. ಇರಮ್ಮ ಗುದ್ಬಿಟ್ಟಿ. ಆಮೇಲೆ ಈ ತರ ಹಿಂಸೆ ಕೊಟ್ರೆ ಯಾರು ಓಡಿಸ್ತಾರೆ ಸರ್? ಯಾವುದು ಡೇಟೋನಾ 650 ಸಿಗ್ನಲ್ ಹತ್ರ. ಸೊ ನಮಗೆ ನಂದಿ ಹಿಲ್ಸ್ ಸಿಗ್ನಲ್ ಕ್ರಾಸ್ ಮಾಡೋವರೆಗೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅದಾದಮೇಲೆ ಫ್ರೀ ಇರುತ್ತೆ. ಹೈದ್ರಾಬಾದ್ ಹೈವೇ ಅಲ್ಲ, ಸೊ ಖಾಲಿ ಇರುತ್ತೆ ರೋಡು. ಚೆನ್ನಾಗಿದೆ ರೋಡು, ಹೈವೇ. ನಮಗೆಲ್ಲ ಏನಂತಂದರೆ ಬೈಕರ್ಸ್ಗಳಿಗೆಲ್ಲನೂ ಸ್ವಲ್ಪ ಲಾಂಗ್ ಸ್ಟ್ರೆಚ್ ಹೊಡಿಬೇಕು ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ರೋಡು. ಯಾಕಂದರೆ ನಾವು ಲಾಸ್ಟ್ ಟೈಮು ಸ್ಪೀತಿಗೆ ಹೋದಾಗ ಮತ್ತು ಹೈದ್ರಾಬಾದ್ಗೆ ಹೋದಾಗ ಆಲ್ಮೋಸ್ಟ್ ಇದೇ ರೋಡೇನೆ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಸೊ ಯಾರು ಸೂಪರ್ ಬೈಕರ್ಸ್ ಏನಾದ್ರು ಹೈಪರ್ ರೈಡಿಂಗ್ ಮಾಡಬೇಕು ಅಂತಂದರೆ ಇದು ಮತ್ತು ಹಾಸನ್ ಹೈವೇ, ಇಲ್ಲಾಂತಂದರೆ ಹೊಸಕೋಟೆ ಹೈವೇ, ಇದೆಲ್ಲ ಒಳ್ಳೆ ಚಾಯ್ಸು ಬೆಂಗಳೂರಲ್ಲಿರೋ ಬೈಕರ್ಸ್ಗಳಿಗೆ. ಸೊ ಪೆನಕೊಂಡ 98 ಕಿಲೋಮೀಟರ್ಸ್, ಅನಂತಪುರ 173 ಕಿಲೋಮೀಟರ್ಸ್. ನಾವು ಅನಂತಪುರ ಕಡೆ ಹೋಗಲ್ಲ, ಅನಂತಪುರಕ್ಕಿಂತ ಮುಂಚೆನೇ ಲೆಫ್ಟ್ ತೊಗೊಂಡ್ಬಿಡ್ತೀವಿ ಅನ್ಸುತ್ತೆ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಂದರೆ ನಮ್ಮ ಜಟಾಯಿನಲ್ಲಿ ಸ್ವಲ್ಪ ಈ ಆಫ್ ರೋಡ್ ಟೈರು ಮತ್ತು ಇದಾದಮೇಲೆ ಫ್ಯೂಯಲ್ ಎಕ್ಸಲ್ಲಿ ಸ್ವಲ್ಪ ಮ್ಯಾಪಿಂಗಲ್ಲೂ ಚೇಂಜ್ ಆಗಿದೆ ಅಲ್ಲ. ಸೊ ಸ್ವಲ್ಪ ಟಾಪ್ ಸ್ಪೀಡ್ ಹೊಡಿತಾ ಇಲ್ಲ. ಅವಾಗೆಲ್ಲನೂ ಒಂದು 169 170 ಎಲ್ಲನೂ ಆರಾಮಾಗಿ ಹೋಗೋದು. ಬಟ್ ಇವಾಗ ಇರೋ ವಿಂಡ್ ಬಫೆಟಿಂಗ್ಗೆ ಟೈರ್ಸ್ಗಳಿಗೆ ನಾನು ಜಾಸ್ತಿ ಒಂದು 160 ಹೋದರೆ ಹೆಚ್ಚು. 160 165 ವಿಂಡ್ ಬಫೆಟಿಂಗ್ ಇಲ್ದಿರೋ ಒಂದು ಸ್ವಲ್ಪ ಸ್ಟೇಬಲ್ ಹೊಡಿತು ಅಂತಂದರೆ 165 ಹೊಡಿತಾ ಇದೆ. ಸೊ ಅದೇನೇ ಇವರು ರಾಹುಲ್ನು ಕೇಳ್ತಾ ಇದ್ರು ಟ್ರಯಂಪ್ ಅವರು. ಸೊ 160 ಹೊಡಿತಿದ್ದಂಗೆ ಸ್ವಲ್ಪ ಹಿಂದೆ ಹೋದ್ರಲ್ಲ ಯಾಕೆ ಅಂತ ಅಂದ್ಬಿಟ್ಟು ಅವಾಗ ಹೇಳ್ದೆ ಹಿಂಗೆ ಆಯಿತು ಅಂತಂದ್ಬಿಟ್ಟು. ಸೊ ನೀವೇನಾದರೂ ADV 390ಗೆ ಸ್ವಲ್ಪ ಹೈವೇನಲ್ಲಿ ನಿಮಗೆ ಟಾಪ್ ಎಂಡು ಡೌನ್ ಆಗಬಾರ್ದು ಅಂತ ಇದ್ದರೆ ನೀವು ಈ ಥರ ಆಫ್ ರೋಡ್ ಟೈರ್ಸ್ಗಳಿಗೆ ಹೋಗ್ಬೇಡಿ, ಟೂರರ್ ಟೈರ್ಸ್ಗಳಿಗೆ ಹೋಗಿ. ಟೂರರು ಇಲ್ಲಂತಂದರೆ ರೋಡ್ ಟೈರ್ಸ್ಗಳಿಗೆ ಹೋಗಿ. ಆಲ್ಮೋಸ್ಟ್ ನಿಮಗೆ ರೈಸಲ್ಲಿ ಟೂರರ್ ಅಂತ ಇದೆ, ನಾನು ಹಾಕ್ಸಿರೋದು ಟ್ರೇಲರು. ಸೊ ಹೈವೇ ರೈಡ್ ಜಾಸ್ತಿ ಪ್ರಿಫರ್ ಮಾಡೋರಿಗೆ ಟೂರರ್ ಬೆಸ್ಟ್. ಸೊ ನಾವು ಜಾಸ್ತಿ ಏನು ಒಂದೇ ಸ್ಟ್ರೆಚ್ಚಲ್ಲಿ ಅಯ್ಯೋ ಅಂತಬಿಟ್ಟು ಏನು ಹೋಗ್ತಾ ಇಲ್ಲ, ಸ್ವಲ್ಪ ಎಕಾನಮಿ ಮೇಂಟೈನ್ ಮಾಡ್ಕೊಂಡೇ ಹೋಗ್ತೀವಿ. ಒಂದು 100 120 ಆ ಥರನೇ ಹೋಗ್ತೀವಿ. ಏನಂತಂದರೆ ಎಲ್ಲನೂ ಒಂದೇ ಸೆಗ್ಮೆಂಟ್ ಬೈಕಲ್ಲಿದ್ದರೆ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೊಡಿಬೋದು. ಬಟ್ ಡಿಫ್ರೆಂಟ್ ಸೆಗ್ಮೆಂಟ್ ಬೈಕ್ ಇರೋದ್ರಿಂದ ನಾವು ಒಬ್ರಿಗೊಬ್ರು ಕಾಂಪನ್ಸೇಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಹೋ ಅಕ್ಕ ನೋಡಿ ಫುಲ್ಲು ಹಿಂಡ್ತಾ ಇದ್ದಾರೆ. ಹೋಯ್ತು ಓಕೆ ಬನ್ನಿ ಒಂದು ಸ್ಟ್ರೆಚ್ ಹೊಡಿಯೋಣ. ನಮ್ಮದು ಆ್ಯಕ್ಚುಲಿ ನೋಡಿ ಫ್ಯೂಯಲ್ಲು ಎಕಾನಮಿ 23 ಬಂದಿದೆ ಗುರು ಸಿಟಿನಲ್ಲಿ ಹೊಡೆದಿರೋದಕ್ಕೆ. 23 ಮೈಲೇಜು ಹಂಗೆ ಚೆಚ್ಚಿರೋದು. ಎಲ್ಲಿ ಬರುತ್ತೆ ಹೇಳಿ ಮೈಲೇಜು? ಅಂದರೆ ನಾನು ಇವಾಗ ಹೋಗ್ತಿರೋ ಪೇಸಲ್ಲಿ ನಾನು ಆರಾಮಾಗಿ ಹೋಯ್ತು ಅಂತಂದರೆ ಒಂದು 30ವರೆಗೂ ಬರುತ್ತೆ ಹೈವೇನಲ್ಲಿ. ಬಟ್ ಸಿಟಿ ಒಳಗಡೆ ಹೆವಿ ಚೆಚ್ಚಾಡಿದ್ದೀವಿ. ಸೊ ಇವಾಗ ಸ್ವಲ್ಪ ಎಕಾನಮಿ ಇನ್ಕ್ರೀಸ್ ಮಾಡೋಣ ನೋಡಿ. ಇವಾಗ ನೋಡಿ 23.1 ಆಯಿತು ಆ್ಯಾವ್ರೇಜ್. ಸ್ವಲ್ಪ ಹೋಗ್ತಾ ಇನ್ನೂ ಇನ್ಕ್ರೀಸ್ ಆಗಿಬಿಡುತ್ತೆ ಹೈವೇನಲ್ಲಿ. ಏನಂದರೆ ಸಿಟಿನಲ್ಲಿ ಎಷ್ಟು ಹೆಚ್ಚಿರ್ತೀವಲ್ಲ ಹೈವೇನಲ್ಲಿ ಈಸಿಯಾಗಿ ಕಾಂಪನ್ಸೇಟ್ ಆಗಿಬಿಡುತ್ತೆ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ADV 390. ಯಪ್ಪ ಏನು ವಿಂಡ್ ಹೊಡಿತಾ ಇದೆ ಗುರು. ಸ್ವಲ್ಪ ಟಕೀನಾದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ವಿಂಡ್ ಎಲ್ಲನ ಎದುರುಗಡೆನೇ ಹೊಡಿತಾ ಇದೆ ಮುಖಕ್ಕೆ. ಲಿಟ್ರಲಿ ಹೆಲ್ಮೆಟ್ ಎಲ್ಲ ಫುಲ್ಲು ವಾಬಲ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ನಮ್ಮ ಮುಂದೆ ಮಲ್ಟಿ ಸ್ಟಡ ಹೋಗ್ತಾ ಇದೆ. ಈ ಡುಕಾಟಿನಲ್ಲಿ ಹೈಲೈಟ್ ಕಲರ್ ಅಂದ್ರೇ ರೆಡ್ಡು. ಪಾನಿಗಾಲೆ V4 ಮಲ್ಟಿ ಸ್ಟಡ ಏನೋ ಸ್ವಲ್ಪ ಸಾಕಾದ ಕಾಣಿಸುತ್ತೆ ಗುರು ಡುಕಾಟಿಗೆ ರೆಡ್.
ರೆಡ್ ಅಂದ್ರೇ ಡುಕಾಟಿ. ನಿಂದು ಎಷ್ಟು ಬರುತ್ತೆ ಹಿಂಗೆ ಬಂದರೆ ಮೈಲೇಜು? ಹಿಂಗೆ ಬಂದರೆ ಮೈಲೇಜ್ ಎಷ್ಟು ಬರುತ್ತೆ? 25ಯಾ? ನಿಂದೆ ಪರವಾಗಿಲ್ಲ, ನನ್ನ ನೋಡಲ್ಲಿ 23.5. ನಂದು 23 ಬರ್ತಾಯಿದೆ, ಒಂದು 25 ಬರ್ತಾಯಿದೆ. ಹತ್ತು ಏ ಬಾ ಬಾ ಬಾ. ಎಂತ Z100 GS Z800. ಇವತ್ತು ಹೆವಿ ನೋಡ್ತಾ ಇದೀವಪ್ಪ ಬೈಕು, ಸೂಪರ್ ಬೈಕ್ಸ್ಗಳು ಮತ್ತೆ ಅಡ್ವೆಂಚರ್ ಬೈಕ್ಸ್ಗಳು. KTM 1290 ನೋಡಿದ್ವಿ, ಅದಾದ್ಮೇಲೆ GS ಬೈಕ್ಗಳು ಹೆವಿ ನೋಡಿದ್ವಿ, ಟ್ರಯಂಪ್, ಟೈಗರ್ಸ್ಗಳು ಏನು ಹೆವಿ ಹೋಗ್ತಾ ಇದೆ ಇವತ್ತು ಸೂಪರ್ ಬೈಕ್ಸ್ಗಳು. ಬೆಂಗಳೂರಲ್ಲಂತೂ ಸೂಪರ್ ಬೈಕ್ಸ್ಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಇನ್ಲೈನ್ 4 ಸೌಂಡ್ ಅಂತೂ ಹೆವಿ ಲುಕ್ಕರು. ಕಾರಲ್ಲಿ ಇರೋರೆಲ್ಲ ತಿರುಗಿ ನೋಡ್ತಾವ್ರೆ ಆ ಸೌಂಡ್ಗೆ. ಅಂದರೆ ಇವಾಗ ಒಂದು ಕಾರ್ ಒಂದಷ್ಟು ದೂರ ಇರುತ್ತೆ ಅಂತ ಅಂದ್ಕೊಡ್ರಿ, ಕೇಳಿಸ್ಬಿಡುತ್ತೆ ಸೌಂಡು, ಅಷ್ಟು ಲೌಡ್ ಆಗಿದೆ. ನನಗೆ ಇನ್ಲೈನ್ 4 ಸೌಂಡು ಕೇಳಿ ಹಂಗೂ ಆದಷ್ಟು ಬೇಗ ಒಂದು ಅಟ್ಲೀಸ್ಟ್ ಒಂದು 600cc ಯಾವ್ದಾದ್ರು ಬೈಕ್ಸ್ಗಳು ಎತ್ತಬೇಕು ಅಂತ ಅನ್ನಿಸ್ತಾ ಇದೆ. ಕ್ಲೋಸ್ ಕಾಲು ಟ್ರಯಂಪ್ಗೆ. ಶಿಫ್ಟ್ ಡೌನ್ ಮಾಡಿಬಿಟ್ಟೆ, ಸ್ವಲ್ಪ ಇದಾಯಿತು. ಇಂಟರ್ಸೆಪ್ಟರ್ ಹೋಗಲ್ಲ ಗಾಯ್ಸ್, ಆಫ್ ರೋಡ್ ಟೈರ್ ಗಾಯ್ಸ್, ಹೋಗಲ್ಲ ಇನ್ನ. ಓಕೆ, ಸೊ ಇವಾಗ ಇಂಟರ್ಸೆಪ್ಟರು, ಟ್ರಯಂಪ್ 400 ಮತ್ತು ADVದು ಒಂದು ಸ್ವಲ್ಪ ಆಟ ಆಡೋಣ, ಡ್ರ್ಯಾಗ್ ಟೆಸ್ಟ್ ಮಾಡೋಣ. ಅಲ್ಲಿ ಹೋದ. ಓಕೆ, ಲೈನ್ ಸಿಗಲ್ಲ ಇವಾಗ. ಎಸ್. ಓಕೆ, ಅತಿ ಶಿಫ್ಟ್ ಆಯ್ತು ಸ್ವಲ್ಪ, 8000 RPM ಒಳಗಡೆ ಶಿಫ್ಟ್ ಆಯಿತು. ಇಂಟರ್ಸೆಪ್ಟರು 650cc, ಸ್ವಲ್ಪ ಟ್ವಿನ್ ಸಿಲಿಂಡರ್ ಅಲ್ಲ, ಹೊಡಿಯುತ್ತೆ ಚೆನ್ನಾಗಿ. ನಮ್ದೇನಾದ್ರೆ ವಿಂಡ್ ಬಫೆಟಿಂಗ್ ಇರಬಾರ್ದು. ನೋಡಿ GS 1250. ಹೆವಿ ವಿಂಡ್ ಬಫೆಟಿಂಗ್ ಇದೆ ಗಾಯ್ಸ್. ಗ್ರೂಪಲ್ಲಿ ರೈಡ್ ಬರೋದಕ್ಕೆ ಇದೇ ಮಜಾ ಗಾಯ್ಸ್, ಸಕ್ಕದಾಗ ಅನ್ಸುತ್ತೆ ಫೀಲು. ಏನೋ ಒಂಥರ ಮಜಾ ಈ ಥರ ರೈಡ್ ಮಾಡೋದಕ್ಕೆ. ನಾವೇನು ಇವಾಗೇನು ಫುಲ್ಲು ಸ್ಟ್ರೆಚ್ ಹೊಡಿತಾ ಇದ್ವಿ, ಮೂವಿಂಗ್ ಟ್ರಾಫಿಕಲ್ಲೆಲ್ಲ ಬೇರೆ ಪ್ರಾಬ್ಲಮ್ ಎಲ್ಲ ಕೊಡ್ತಾ ಇಲ್ಲ. ಎಲ್ಲಿ ಖಾಲಿ ಇರುತ್ತೋ ಅಲ್ಲೊಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗ್ತೀವಿ ಅಷ್ಟೇ. ದಿಸ್ ಈಸ್ ದ ಆ್ಯಕ್ಚುಯಲ್ ಫನ್. ಪೆನುಕೊಂಡ ಫೋರ್ಟ್ಗೆ ಡೈರೆಕ್ಟಾಗಿ ಹಾಕಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಯಾವುದೋ ಕರ್ವ್ಗಳು ಯಾವುದೋ ಕಾಣಿಸ್ತಾ ಇಲ್ಲ ಜಾಸ್ತಿ. ಸೊ 58 ಕಿಲೋಮೀಟರ್ಸ್ ಆದಮೇಲೆ ಲೆಫ್ಟ್ ತೊಗೊಬೇಕು. ಮಧ್ಯದಲ್ಲಿ ನೆಟ್ವರ್ಕ್ ಸಿಗುತ್ತೋ ಇಲ್ವೋ, ಮ್ಯಾಪ್ ಹಾಕೊಂಬಿಡೋಣ ಬಿಡಿ. ಇನ್ನೇನು 60 ಕಿಲೋಮೀಟರ್ಸ್ ಅಂದರೆ ಒಂದು ಅರ್ಧ ಗಂಟೆ ರೀಚ್ ಆಗಿಬಿಡ್ತೀವಿ. ಹುಡುಗ ನೋಡಿ ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಲಿಫ್ಟ್ ತಗೋತವನೆ. ಬಾ. ಸೊ ನನ್ನಲ್ಲಿ GPS ಹೋಲ್ಡರ್ ಇರೋದ್ರಿಂದ ನಾನೇ ಮ್ಯಾಪ್ ಹಾಕಿದ್ದೀನಿ. ಸೊ ಒಂದು 60 ಕಿಲೋಮೀಟರ್ ಸ್ಟ್ರೆಚ್ಚು. ಏನು ಸ್ಟ್ರೈಟ್ ಹೈವೇನೇ ಇನ್ನೂ 58 ಕಿಲೋಮೀಟ್ರ್ ಹೋಗಬೇಕು. ಲಾಸ್ಟ್ ಒಂದು 2 ಕಿಲೋಮೀಟರ್ಸ್ ಇರಬೇಕಾದ್ರೆ ಡಿವಿಯೇಷನ್ ತೊಗೊಬೇಕಷ್ಟೇ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಅದು ರೋಡೆಲ್ಲ ಫುಲ್ಲು ತುಂಬ ಕರ್ವಿ ಆಗಿದೆ. ಆಲ್ಮೋಸ್ಟ್ ಈ ಕೊಲ್ಲಿ ಹಿಲ್ಸ್ ಬರುತ್ತೆ ನೋಡಿ, ಫಸ್ಟು ತುಂಬ ಫೇಮಸ್ ಆಗಿದೆ ಅಂದರೆ ಕೊಲ್ಲಿ ಹಿಲ್ಸು. ಸೊ ಕೊಲ್ಲಿ ಹಿಲ್ಸ್ ಥರನೇ ಇದು ಬೇಜಾನ್ ಕರ್ವ್ಸ್ಗಳಿದೆ, ಹೇರ್ ಪಿನ್ ಬೆಂಡ್ಸ್ಗಳಿದೆ. ಬಟ್ ಮ್ಯಾಪಲ್ಲಿ ಯಾವುದೇ ಥರ ಹೇರ್ ಪಿನ್ ಬೆಂಡ್ಸ್ಗಳು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಅಲ್ಲಿ ಹೋದ್ಮೇಲೆ ಫೋರ್ಟ್ ಹತ್ತತ್ರ ಲೈಕ್ ಬೆಟ್ಟ ಹತ್ತುತ್ತೀವಲ್ಲ, ಮೋಸ್ಟ್ಲಿ ಅಲ್ಲೇನಾದ್ರು ಇರಬೇಕೇನೋ, ನೋ ಐಡಿಯಾ. ಅಲ್ಲಿ ಹೋದ್ಮೇಲೆ ಚೆಕ್ ಮಾಡೋಣ. ನೋಡಿ ಎಷ್ಟು ಹೊಡಿತಾ ಇದೆ ಅಂದರೆ ವಿಂಡ್ ಬಫೆಟಿಂಗು ಹೆವಿ ಹೊಡಿತಾ ಇದೆ. ಏನು ಗೊತ್ತಾ, ನಮ್ಮದು ADV ಏನಿದ್ರು ಸ್ವಲ್ಪ ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಲಾಂಗ್ ಟೂರ್ ಹೋಗಬೇಕು. ಅದಕ್ಕೆ ಸರಿ ನಮ್ಮ ಬೈಕು. ಈ ಥರ ಹೈವೇನಲ್ಲಿ ಚೆಚ್ಚಾಡ್ತೀನಿ, ಸರಿಯಾಗಿ ಹಿಂಡ್ತೀನಿ, ಆ ಥರ ಎಲ್ಲನೂ ಮಾಡಬಾರ್ದು. ಅದೊಂಥರ ಈ ಗಾಡಿಗಳಿಗೇನೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ADV ಬೈಕ್ಸ್ಗಳಿಗೆ. ಹಂಗಂತ ಹೋಗಲ್ಲ ಅಂತ ಅಲ್ಲ, ಪೊಟೆನ್ಷಿಯಲ್ ಇದೆ. ಬಟ್ ದೀಸ್ ಆರ್ ನಾಟ್ ಮೇಡ್ ಫಾರ್ ಹೈವೇ ಏನಂತಾರೆ ಹೈಪರ್ ರೈಡಿಂಗ್ಗೆ. ಇನ್ನು ಬೇಕಾದ್ರೆ RC390 ತಗೊಳ್ಳಿ, RC390, ಡ್ಯೂಕ್ 390. ಅದೊಂಥರ ಸ್ಟ್ರೀಟ್ ಫೈಟರು, ಏರೋಡೈನಮಿಕ್ ಆಗಿ ಡಿಸೈನ್ ಆಗಿರುತ್ತೆ, ವಿಣ್ಣೆಲ್ಲ ಕಟ್ ಮಾಡ್ಕೊಂಡು ನುಗ್ಗುತ್ತೆ.
ಆ ಪೊಸಿಷನ್ ಅಷ್ಟೇ, ನಾವು ಕುತ್ಕೊಳ್ಳೋ ಪೊಸಿಷನ್ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಸೊ ಅಂಥ ಗಾಡಿಗಳಲ್ಲಿ ಹೈವೇನಲ್ಲಿ ಹೊಡಿಯೋದಕ್ಕೆ ಸಖತ್ ಮಜಾ ಬರುತ್ತೆ. ಸೊ ಅದಕ್ಕೆ ನೋಡ್ತಾ ಇದ್ದೆ, ನನಗೂ ಒಂದು ಕಡೆ ಒಂದು RC390 ಎತ್ಬಿಡೋಣ ಅಂತ ಅನಿಸುತ್ತೆ. ಇಲ್ಲ ವೆಯ್ಟ್ ಮಾಡಿಬಿಟ್ಟು ಒಟ್ಟಿಗೆ ಒಂದು 600cc ಎತ್ತೋಣ ಅಂತಲೂ ಅನಿಸುತ್ತೆ. ಬಟ್ ಸದ್ಯಕ್ಕೆ ಪಾಕೆಟಲ್ಲಿ ದುಡ್ಡಿಲ್ಲ, ಹಮ್ಮಿಕೊಂಡು ಇರೋ ಬೈಕ್ನೇ ಓಡಿಸಪ್ಪ ಅಂತ ಅನ್ನುತ್ತೆ ನಂದು ಮನಸ್ಸಿನ ಮಾತು. ಏನು ಮಾಡೋದು ಹೇಳಿ. ಮೋಸ್ಟ್ಲಿ ADV ಜೊತೆ ಒಂದು RC390 ಇದ್ರೆ ಚೆನ್ನಾಗಿರುತ್ತೆ ಈ ಥರ ಹೈವೇ ಸ್ಟೇಜ್ಗೆಲ್ಲ ಹೋಗೋದಕ್ಕೆ. ಲೈಕ್ ವಿತಿನ್ ಎ ಡೇ ಹೋಗ್ತೀವಲ್ಲ ಅಂಥದಕ್ಕೆಲ್ಲನೂ RC390 ಬೆಸ್ಟ್ ಅಂತ ಅಂದ್ಕೊಳ್ರಿ. RC ಮತ್ತು ಡ್ಯೂಕ್ 390 ಜೊತೆಗೆ ಇವಾಗ ಬೇರೆ ಆಪ್ಷನ್ಸ್ ಎಲ್ಲ ಬಂದಿದೆಯಲ್ಲ, ಟ್ರಯಂಫ್ 400, ಸ್ಪೀಡ್ 400, ಅದು ಚೆನ್ನಾಗಿದೆ. ಈವನ್ ಹಿಮಾಲಯನೂ ಟೂರಿಂಗಿಗೆ, ಅದು ಯಾವ ಬೈಕನ್ನು ಈ ಥರ ಹೈಪರ್ ರೈಡಿಂಗಿಗೆಲ್ಲನೂ ಆಗಲ್ಲ. ಓಹೋ NS 200, ಡ್ಯೂಕ್ 200 ಫುಲ್ ಡ್ರ್ಯಾಗ್ ರೇಸು. ಹರ್ಷ ಅಂತೂ ಟೆನ್ಷನೇ ತಗೊಳ್ಳಲ್ಲ, ಹೋಯ್ತೀರಾ ಹೋಗ್ರಿ ಅಂತ ಮುಂದೆ ಬಿಟ್ಬಿಟ್ಟು ಆಮೇಲೆ ಒಂದು ಸ್ಟೆಚ್ ಹೊಡೆದ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಚೆನ್ನಾಗಿದೆ ಇವರು 750 GSX ಸಖತ್ತಾಗಿದೆ. ನಂಗೆ ಆ್ಯಕ್ಚುಲಿ ಅಷ್ಟೊತ್ತು ತಗೊಳ್ಳೋವರೆಗೂ ಅಂಥದ್ದೊಂದು ಗಾಡಿ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಮೋಸ್ಟ್ ಆಫ್ ಟೈಮ್ 600 ಅಥವಾ ಈವನ್ 800, 900cc ಬೈಕ್ಸಲ್ಲೂ ಜಾಸ್ತಿ ಗೊತ್ತಿರೋದಂತ ಅಂದರೆ ನಿಂಜಾ 650, ಡೇಟೋನಾ, Z800, Z900. ಸೊ ಈ ಥರ ಗಾಡಿಗಳೇನೆ. ಅದನ್ನು ಬಿಟ್ಟರೆ ಡುಕಾಟಿ ಮಾನ್ಸ್ಟರು. ಸೊ ಇದಿಷ್ಟು ಬಿಟ್ಟರೆ ಬೇರೆ ಯಾವುದು ಗಾಡಿಗಳು ಗೊತ್ತಿರಲಿಲ್ಲ. ಸೊ ನಾನು ಇನ್ನೂ ಅಷ್ಟ ಗಾಡಿ ಓಡಿಸಿಲ್ಲ. ಅದಾದಮೇಲೆ ರಾಹುಲ್ದು ಟ್ರಯಂಫ್ ಕೂಡ ಓಡಿಸಿಲ್ಲ. ನಿಮಗೆ ಆ ಗಾಡಿಗಳದ್ದು ರಿವ್ಯೂ ಏನಾದರೂ ಬೇಕು ಅಂತಲೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ಆ ಗಾಡಿಗಳನ್ನ ರೈಡ್ ಮಾಡಿಬಿಟ್ಟು ಅದು ರಿವ್ಯೂ ಮಾಡ್ತೀನಿ. ಪಾವಗಡ ಲೆಫ್ಟು, ಪಾವಗಡ ಪೆನಕೊಂಡ ಲೆಫ್ಟು. ಓಕೆ, ಸೊ ಹೈದ್ರಾಬಾದಿಂದ ಟುವರ್ಡ್ಸ್ ಪಾವಗಡ ಕಡೆ ಹೋಗೋ ರೂಟು. ಪೆನಕೊಂಡ ಇನ್ನೊಂದು 3.5 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಬಂದ್ವಿ ಪೆನಕೊಂಡ ಫೋರ್ಟ್ ಹತ್ತತ್ರ. ಅಲ್ಲೇ ನೋಡಿ ದೊಡ್ಡದಾಗಿ ಹಾಕಿದ್ದಾರೆ ಪೆನಕೊಂಡ ಫೋರ್ಟ್ ಅಂತ, ಆಚೆ ಇದೆ ಪೆನಕೊಂಡ ಫೋರ್ಟ್. ಓಕೆ, ಸೊ ಇಲ್ಲೊಂದು ಫೋಟೋ ಹಾಕೋಣ.